ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇವತ್ತು ಬೆಳಗಿನ ಸುದ್ದಿ. ಇವತ್ತು ಬಹುತೇಕ ಮಾಧ್ಯಮಗಳು ಈ ವಿಚಾರವನ್ನು ತಮ್ಮ ವಿಶ್ಲೇಷಣೆಯ ಚರ್ಚೆಯ ಪ್ರಮುಖ ವಿಚಾರಗಳನ್ನಾಗಿ ಆಯ್ಕೆ ಮಾಡಿಕೊಂಡಿದೆ. ಅದು ಕಾಂಗ್ರೆಸ್ ಪಕ್ಷದ ವಿದ್ಯಮಾನ, ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ, ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಶಿವಕುಮಾರ್. ಹಾಗೆ ನೋಡಿದ್ರೆ ಇದು ಹೊಸ ವಿಚಾರ ಏನು ಅಲ್ಲ. ಇವರಿಬ್ಬರ ನಡುವಿನ ಭಿನ್ನಾಭಿಪ್ರಾಯ ಏನಿದೆ ಅದು ಯಾವತ್ತಿನಿಂದಲೂ ಬೇರೆ ಬೇರೆ ರೂಪಗಳಲ್ಲಿ ಹೊರಗೆ ಬರ್ತಾ ಇದೆ. ಸೊ ಪರಸ್ಪರ ಒಬ್ಬರ ಮೇಲೆ ಇನ್ನೊಬ್ಬರು ತಮ್ಮ ಮನಸ್ಸಿನ ಒಳಗಿರುವ ಭಾವನೆಗಳನ್ನು ಹೊರಹಾಕುವ ಯತ್ನ ಒಂದು ಕಡೆ ನಡೆದರೆ, ಇನ್ನೊಂದು ಕಡೆ ಮುಂದಿನ ಮುಖ್ಯಮಂತ್ರಿ ಯಾರು ಬರುವ ಪ್ರಶ್ನೆ. ಇಬ್ಬರ ಬೆಂಬಲಿಗರು ಕೂಡ ನಮ್ಮ ನಾಯಕರೇ ಮುಂದಿನ ಮುಖ್ಯಮಂತ್ರಿ ಅನ್ನುವ ಪ್ರಚಾರವನ್ನು ಮಾಡ್ತಾರೆ. ಸಿದ್ದರಾಮೋತ್ಸವ ಆದ ಮೇಲೆ ಸಿದ್ದರಾಮಯ್ಯವರು ತುಂಬ ಪ್ರಬಲರಾದರು ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವ ಮಾತುಗಳು ಕೂಡ ಕೇಳಿ ಬಂತು. ಲಕ್ಷಾಂತರ ಜನ ಏನು ಸೇರಿದ್ರು ಅದು ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರಿಗೆ ಇನ್ನಷ್ಟು ಶಕ್ತಿಯನ್ನು ನೀಡಿತ್ತು ಅನ್ನೋದಿಗೆ. ಅದರ ಲೇಟೆಸ್ಟ್ ಬೆಳವಣಿಗೆ ಏನು? ಅದು ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಏನು ಯಾತ್ರೆ ಏನಿದೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಈ ಯಾತ್ರೆ ಏನಿದೆ, ಈ ಯಾತ್ರೆಯ ಸುತ್ತ ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಶಿವಕುಮಾರ್ ಬೆಳವಣಿಗೆ ಕಾಣ್ತಾ ಇದೆ. ಸೊ ಈ ಯಾತ್ರೆ ಪ್ರಾರಂಭ ಆದದ್ದು ಕನ್ಯಾಕುಮಾರಿಯಲ್ಲಿ ಗೊತ್ತು, ಅದು ಯಶಸ್ವಿಯಾಗಿದ್ದು ಈಗ. ಆದರೆ ಈ ಯಾತ್ರೆಯ ಪ್ರಾರಂಭ ಏನು ಕನ್ಯಾಕುಮಾರಿಯಲ್ಲಿ ಫಂಕ್ಷನ್ ನಡೀತು, ಅಲ್ಲಿ ಸಿದ್ದರಾಮಯ್ಯ ಪಾಲ್ಗೊಂಡಿರಲಿಲ್ಲ. ಅವರು ಅದಕ್ಕೆ ಬೇರೆ ಕಾರಣಗಳನ್ನು ನೀಡಿದರು. ಉಮೇಶ್ ಕತ್ತಿಯವರ ಏನು ನಿಧನರಾಗಿದ್ದರು, ಅವರ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಬೇಕು ಅನ್ನುವ ಕಾರಣಕ್ಕಾಗಿ ನನಗೆ ಅಲ್ಲಿ ಹೋಗೋದಕ್ಕಾಗಲಿಲ್ಲ. ನಿಜವಾಗಿ ಸಿದ್ದರಾಮಯ್ಯನವರಿಗೆ ಅಲ್ಲಿ ಹೋಗೋದಕ್ಕೆ ಆಗಿಲ್ವಾ ಅಥವಾ ಮನಸ್ಸಿರಲಿಲ್ವಾ? ಸೊ ಇದಾದ ಮೇಲೆ ಏನು ಕರ್ನಾಟಕಕ್ಕೆ ಈ ಭಾರತ ಜೋಡೋ ಯಾತ್ರೆ ಪ್ರವೇಶ ಮಾಡುತ್ತೆ, ಆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಪ್ರವೇಶ ಮಾಡಿದಾಗ ಕರ್ನಾಟಕದಲ್ಲಿ ಯಾತ್ರೆ ನಡೆಯುವಾಗ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಬೇಕು ಅನ್ನೋ ಚರ್ಚೆಗಳು ಪ್ರಾರಂಭ ಆದವು. ಡಿ.ಕೆ. ಶಿವಕುಮಾರ್ ತುಂಬ ಆಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸೋದಕ್ಕೆ ಯತ್ನ ನಡೆಸಿದರು. ಆದರೆ ಈ ಕಾರ್ಯಕ್ರಮದ ಬಗ್ಗೆ ಸಿದ್ದರಾಮಯ್ಯ ಹೆಚ್ಚಿನ ಆಸಕ್ತಿಯನ್ನು ಪ್ರಕಟಿಸ್ತಾ ಇಲ್ವಾ ಅನ್ನುವ ಪ್ರಶ್ನೆ ಆಗಲೇ ಮೂಡಿತ್ತು. ಅವರು ಒಂದು ಅಂತರವನ್ನು ಕಾಪಾಡಿಕೊಂಡು ಬರ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕಾಣಿತ್ತು. ಸೊ ಈ ಎಲ್ಲ ಯತ್ನದಲ್ಲಿ ಡಿ.ಕೆ. ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯನವರು ಕೈ ಜೋಡಿಸಬೇಕಿತ್ತು ಅನ್ನುವ ವಾದ ಕೂಡ ಇತ್ತು. ಈಗ ಸ್ಪಷ್ಟವಾದ ಅಂಶ ಅಂತಂದ್ರೆ, ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಏನಿದ್ದಾರೆ ಅವರು ಈ ಭಾರತ ಜೋಡೋ ಏನು ಯಾತ್ರೆ ಇದೆ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಪ್ರಕಟಿಸ್ತಿದ್ದಾಗ ಕಾಣ್ತಾ ಇಲ್ಲ. ಅದಕ್ಕೆ ಬಹುಮುಖ್ಯವಾದ ಕಾರಣ ಅಂತಂದರೆ, ಈ ಯಾತ್ರೆಯ ಸಂಪೂರ್ಣ ಹೊಣೆಗಾರಿಕೆಯನ್ನು ಡಿ.ಕೆ. ಶಿವಕುಮಾರ್ ಅವರು ಹೊತ್ತುಕೊಂಡಿದ್ದು. ಅಂದರೆ ಇದು ಯಶಸ್ವಿಯಾದರೆ ಸೊ ಅದರ ಯಶಸ್ಸಿನ ಕೀರ್ತಿ ಡಿ.ಕೆ. ಅವರಿಗೆ ಬರುತ್ತೆ, ತಮಗಲ್ಲ ಅನ್ನುವ ಭಾವನೆ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರಲ್ಲಿ ಇದ್ದಂತೆ ಕಾಣ್ತಾ ಇದೆ. ಆದ್ದರಿಂದ ಅವರು ಒಂದು ಅಂತರವನ್ನು ಕಾಪಾಡ್ಕೊಂಡು ಬರ್ತಿದ್ದಾರೆ. ಇದು ಒಂದು ರೀತಿಯ ಅಸಹನೆಯನ್ನು ಪಕ್ಷದ ಒಳಗೆ ಉಂಟು ಮಾಡಿದೆ. ಕೆಪಿಸಿಸಿ ಅಧ್ಯಕ್ಷರಿಗೆ ಈ ಬಗ್ಗೆ ಅಸಹನೆ ಇದೆ ಅನ್ನುವುದು ಅವರ ಭಾಷಣವೊಂದರಲ್ಲಿ ಏನು ಮಾಧ್ಯಮದಲ್ಲಿ ಬರ್ತಾ ಇದೆ, ಆ ಭಾಷಣಗಳು ಸ್ಪಷ್ಟವಾಗಿದೆ. ಅವರು ಕೆಲವು ಬಹಳ ಮಹತ್ವದ ಮಾತುಗಳನ್ನು ಹೇಳಿದ್ದಾರೆ, ಹೆಸರುಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಪ್ರತಿ ಕಾನ್ಸ್ಟಿಟ್ಯೂಯನ್ಸ್ಗೆ 5,000 ಜನರನ್ನು ಕರೆದುಕೊಂಡು ಬರಬೇಕು ಅಂತ ಹೇಳಿದ್ದೆ, ಆದರೆ ಹಿರಿಯ ನಾಯಕರಾಗಿರುವ ಆರ್.ವಿ. ದೇಶಪಾಂಡೆಯವರು ತಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ಹೇಳಿದರು. ಸೊ ಆರ್.ವಿ. ದೇಶಪಾಂಡೆಯವರ ಹೆಸರನ್ನು ಯಾಕೆ ಪ್ರಸ್ತಾಪ ಮಾಡಿದ್ರು? ಅದನ್ನು ಕೇವಲ ಒಂದು ಪ್ರಾತಿನಿಧಿಕ ಹೆಸರನ್ನಾಗಿ ಅವರು ಅದನ್ನು ಪ್ರಸ್ತಾಪ ಮಾಡಿದ್ರ ಅನ್ನುವ ಪ್ರಶ್ನೆ. ಯಾಕೆಂದರೆ ಇದೇ ಆರ್.ವಿ. ದೇಶಪಾಂಡೆಯವರು ಸಿದ್ದರಾಮೋತ್ಸವದ ಆ ಕಮಿಟಿ ಏನು ಮಾಡಿದ್ರು ಅದರ ಅಧ್ಯಕ್ಷರಾಗಿದ್ದರು. ಎರಡನೇದು, ಅವರು ಸಿದ್ದರಾಮಯ್ಯನವರಿಗೆ ಹತ್ತಿರ ಆಗಿದ್ರು ಅನ್ನೋದು ಕೂಡ ನಿಜ. ಸೊ ಆ ಕಾರಣಕ್ಕಾಗಿ ಒಂದು
ಆರ್ ವಿ ದೇಶಪಾಂಡೆ ಅವರಿಗೆ ಈ ಬಗ್ಗೆ ಆಸಕ್ತಿ ಇಲ್ಲ ಅನ್ನುವುದು ಒಂದು ಸೂಚನೆ. ಡಿ ಕೆ ಶಿವಕುಮಾರ್ ಅವರ ಮಾತನ್ನ ನಂಬುವುದಾದರೆ ಆ ಆಸಕ್ತಿ ಇಲ್ಲ ಅನ್ನುವುದು ಅವರು ಬೇರೆ ಬೇರೆ ರೂಪಗಳಲ್ಲಿ ಇದ್ದಾರೆ. ನನ್ನ ಕೈಲಿ 5,000 ಜನ ತರಕ್ಕಾಗಲ್ಲ. ಐ ಡೋಂಟ್ ಬಿಲೀವ್ ದಟ್ ಈಸ್ ರಾಂಗ್. ಆರ್ ವಿ ದೇಶಪಾಂಡೆ ಅವರು ಈ ಪಕ್ಷದಲ್ಲಿ ಎಲ್ಲವನ್ನೂ ಪಡೆದು ನಾವು 5,000 ಜನ ಕರ್ಕ ಬರಲ್ಲ ಅಂತಂದ್ರೆ ಅದು ಪಕ್ಷಕ್ಕೆ ಮಾಡುವುದು. ಇದು ಕೇವಲ ಆರ್ ವಿ ದೇಶಪಾಂಡೆ ಅವರ ಹೇಳಿಕೆನ ಅಥವಾ ಸಿದ್ದರಾಮಯ್ಯ ಗುಂಪಿನರ ಮನಸ್ಥಿತಿ ಆಗಿದೆಯಾ? ಅವರ ಮನಸ್ಥಿತಿ ಅಂದರೆ ಇದರ ಜೊತೆಗೆ ಅಂತರವನ್ನು ಕಾಪಾಡಿಕೊಳ್ಳಿ, ಈ ಪ್ರಶ್ನೆ ಬರುತ್ತೆ. ಹಾಗೆಯೇ ಡಿ ಕೆ ಶಿವಕುಮಾರ್ ಇನ್ನೊಂದು ಹೆಸರನ್ನ ಪ್ರಸ್ತಾಪ ಮಾಡಿದ್ರು, ಅದು ರಾಯರೆಡ್ಡಿ ಅವರು ಹಾಗೂ ಸಿದ್ದರಾಮೋತ್ಸವ. ಅವರು ಸಿದ್ದರಾಮೋತ್ಸವವನ್ನು ಲಕ್ಷಾಂತರ ಜನ ಸೇರಿದ್ರು, ಹೊರಗೆ ನಿಂತಿದ್ದು ಅನ್ನುವ ಮೂಲಕ ಆ ಘಟನೆಯನ್ನು ತಮಗಾಗಿ ಬಳಸಿಕೊಳ್ಳುವ ಒಂದು ಯತ್ನವನ್ನು ಮಾಡಿದ್ರು. ಅದು ಹೇಗೆ ಅಂತಂದರೆ ಅಲ್ಲಿ ಪೊಲೀಸ್ ಇಡೀ ಆ ಸಮಾರಂಭಕ್ಕೆ ಬರುವವರು ಇದಾಗಲಿಲ್ಲ, ಅವರು ಬರುವುದಕ್ಕೆ ಸರಿಯಾಗಿ ವ್ಯವಸ್ಥೆ ಇರಲಿಲ್ಲ, ಸರಿಯಾಗಿ ಮಾಡಿರಲಿಲ್ಲ. ಸೊ ಆ ಕಾರಣದಿಂದ ಬಹಳಷ್ಟು ಜನ ಬರೋದಕ್ಕೆ ಆಗಿಲ್ಲ, ದೂರ ನಿಂತು. ಆದರೆ ನಾವೇನು ಒಂದು ಯಾತ್ರೆಯನ್ನು ಆಗಸ್ಟ್ 15 ಮಾಡಿದ್ವಲ್ವ, ಅದರಲ್ಲಿ ಆಗಿರಲಿಲ್ಲ. ನಾನೇ ಜವಾಬ್ದಾರಿಯನ್ನು ಹೊತ್ತುಕೊಂಡು ಎಲ್ಲರೂ ಕೂಡ ಯಾವುದೇ ತೊಂದರೆ ಇಲ್ಲದೆ, ಟ್ರಾಫಿಕ್ ಜಾಮ್ ಇಲ್ಲದೆ ಬರೋ ವ್ಯವಸ್ಥೆಯನ್ನು ಮಾಡಿದೆ. ಇದು ಸಿದ್ದರಾಮೋತ್ಸವ ತನಗೆ ಕಲಿಸಿರುವ ಪಾಠ ಅನ್ನುವ ಮಾತನ್ನು ಡಿ ಕೆ ಹೇಳಿದರು. ಸೊ ಸಿದ್ದರಾಮೋತ್ಸವದಿಂದ ಅವರು ಯಾವ್ಯಾವ ಪಾಠವನ್ನು ಕಲಿತರು ಗೊತ್ತಿಲ್ಲ ನನಗೆ. ಸಿದ್ದರಾಮೋತ್ಸವದ ಯಶಸ್ಸಿನ ನಂತರ ಡಿ ಕೆ ಪಾಠ ಕಲಿತಿದ್ದು ನಿಜ. ಅದು ಹೇಗೆ ಅವರ ಅಗ್ರೆಸಿವ್ ಆದ ಅಪ್ರೋಚ್ ಮೂಲಕ. ಈಸ್ ನೌ ಅಗ್ರೆಸಿವ್, ಈಸ್ ಕಮಿಂಗ್ ಔಟ್ ಓಪನ್ಲಿ. ಯಾಕೆಂದರೆ ಈ ವಿಚಾರಗಳೆಲ್ಲ ಏನಿದೆ ಅವ್ರು ಹೇಳ್ತಾರೆ, ಈ ಟಿಕೆಟ್ ಕೊಡುವ ವಿಚಾರದಲ್ಲಿ ನಾನು ಪ್ರತಿ ಕ್ಷೇತ್ರದಿಂದ ವರದಿಯನ್ನು ತರಿಸ್ತೀನಿ, ಆ ವರದಿಯನ್ನು ತರಿಸಿಕೊಂಡಿದ್ದನ್ನು ನಾನು ಪಕ್ಷದ ವರಿಷ್ಠರಿಗೆ ತಲುಪಿಸ್ತೀನಿ. ಇದಕ್ಕಿಂತ ಇನ್ನೊಂದು ಬಹಳ ಮುಖ್ಯವಾದ ಮಾತು ಇದರ ಜೊತೆಗಿದೆ, ಇದನ್ನ ಶಾಸಕಾಂಗ ಪಕ್ಷದ ನಾಯಕರಿಗೂ ತೋರಿಸಲ್ಲ. ದಟ್ ಮೀನ್ಸ್ ಟಿಕೆಟ್ ಹಂಚಿಕೆಯ ವಿಚಾರದಲ್ಲಿ ನಾನು ಸಿದ್ದರಾಮಯ್ಯನವ್ರನ್ನ ಕನ್ಸಲ್ಟ್ ಮಾಡಲ್ಲ. ಇದು ಬಹಳ ಮುಖ್ಯವಾದ ಸ್ಟೇಟ್ಮೆಂಟ್. ಈ ಹೇಳಿಕೆಗೆ ಪಕ್ಷದ ವರಿಷ್ಠರ ಬೆಂಬಲ ಇದೆಯಾ ಇಲ್ವಾ ಅನ್ನೋದು ಬೇರೆ ಚರ್ಚೆ ವಿಚಾರ. ಆದರೆ ಈಗಿನ ನಿಲುಮೆ ಡಿ ಕೆ ಶಿವಕುಮಾರ್ ಅವರ ಪ್ರಕಾರ ಪಕ್ಷದ ಟಿಕೆಟ್ ಹಂಚಿಕೆಯ ವಿಚಾರದಲ್ಲಿ ಪಕ್ಷದ ವರಿಷ್ಠರು ಮತ್ತು ನಾವೇ ಈ ತೀರ್ಮಾನ ತಗೋತೀವಿ, ಸಿದ್ದರಾಮಯ್ಯನವರು ಅಲ್ಲ ಅನ್ನೋ ಮೆಸೇಜನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ನೀವು ಸಿದ್ದರಾಮಯ್ಯನವರ ಜೊತೆ ನಿಂತು ಭಾರತ ಜೋಡೋ ಈ ಕಾರ್ಯಕ್ರಮಕ್ಕೆ ನೀವು ಬೆಂಬಲ ಕೊಡದಿದ್ರೆ ನಿಮಗೆ ಟಿಕೆಟ್ ಸಿಗಲ್ಲ ಅನ್ನೋ ಮೆಸೇಜನ್ನು ಕೊಟ್ಟಿದ್ದಾರೆ. ಮತ್ತು ಈ ಮಾತಿನ ಹಿಂದೆ ಇನ್ನೊಂದಿದೆ, ಸಿದ್ದರಾಮಯ್ಯ ಬೆಂಬಲಿಗರನ್ನು ನಿಮಗೆ ಟಿಕೆಟ್ ಕೊಡಲ್ಲ ಅಂತ ಹೇಳುವ ಮೂಲಕ ಅವರನ್ನು ಮಣಿಸುವ ಒಂದು ಬಗ್ಗಿಸುವ ಯತ್ನ ಇದೆ. ಇದಕ್ಕೆ ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯನವ್ರ ಜೊತೆ ಇರುವರು ಎಷ್ಟರ ಮಟ್ಟಿಗೆ ಬಗ್ತಾರೆ, ಮಣಿತಾರೆ, ಈಗಲೇ ಹೇಳೋದು ಕಷ್ಟ. ಆದರೆ ಇದು ಸಿದ್ದರಾಮಯ್ಯನವರ ಕ್ಯಾಂಪಿನ ಮೇಲೆ ಡಿ ಕೆ ಶಿವಕುಮಾರ್ ಬಿಟ್ಟಿರುವ ಒಂದು ಪ್ರಬಲವಾದ ಬಾಣ. ಇದು ಬ್ರಹ್ಮಾಸ್ತ್ರ ಅನ್ಕೊಳ್ಳಿ. ಆದರೆ ಈ ಬ್ರಹ್ಮಾಸ್ತ್ರ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಪರಿಣಾಮ ಬೀರುತ್ತೆ, ಅದನ್ನು ನಾವು ನೋಡಬೇಕಾಗಿದೆ. ಒಂದು. ಎರಡನೇದಾಗಿ ಈ ಸಿದ್ದರಾಮಯ್ಯನವ್ರ ಕ್ಯಾಂಪು ಏನಿದೆ, ಇದರಿಂದ ಅಂತರ ಕಾಯ್ದುಕೊಂಡ್ರು ಕೂಡ ಅವರಿಗೆ ಇದರ ರಾಜಕೀಯ ಫಲ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಭಾರತ್ ಜೋಡೋ ಯಾತ್ರೆ ಏನಿದೆ ಅದರ ಫಲಶ್ರುತಿ ಏನಿದೆ, ಆ ಫಲಶ್ರುತಿ ಏನಾದರೂ ಅದರ ಬ್ಲೇಮ್ ಬರೋದಿದ್ರೆ ಸಿದ್ದರಾಮಯ್ಯನವ್ರ ಮೇಲೆ ಬರುತ್ತೆ, ಯಶಸ್ಸಿನ ಕಿರೀಟ ಸಿಗೋದಿದ್ರೆ ಅದು ಡಿ ಕೆ ಶಿವಕುಮಾರ್. ಹೇಗೆ ಅಂದರೆ ಒಂದೊಮ್ಮೆ ಅಂದುಕೊಂಡಂತೆ ಭಾರತ್ ಜೋಡೋ ಯಾತ್ರೆ ಯಶಸ್ವಿ ಆಗದಿದ್ರೆ, ಆ ಪ್ರಮಾದದಲ್ಲಿ ಜನ ಬರದಿದ್ರೆ, ಆಗ ಪಕ್ಷದ ವರಿಷ್ಠರು ಏನು ಅಂದ್ಕೋಬಹುದು, ಸಿದ್ದರಾಮಯ್ಯನವರು ಮತ್ತು ಅವರ ಬೆಂಬಲಿಗರು ಇದಕ್ಕೊಂದು ಸಂಪೂರ್ಣವಾದ ಬೆಂಬಲವನ್ನು ನೀಡಿಲ್ಲ, ಆದ್ದರಿಂದ ನಿರೀಕ್ಷಿತ ಫಲವನ್ನು ಅದು ನೀಡಿಲ್ಲ ಅನ್ಕೋಬಹುದು. ಸೊ ಅದರ ಜೊತೆಗೆ ಭಾರತ್ ಜೋಡೋ ಯಾತ್ರೆಗೆ ಅಸಹಕಾರವನ್ನು ತೋರ್ತಿದ್ದಾರೆ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಟೇಕ್ ಇಟ್ ಸೀರಿಯಸ್ಲಿ. ಒಂದೊಮ್ಮೆ ಭಾರತ್ ಜೋಡೋ ಯಾತ್ರೆ ಕರ್ನಾಟಕದಲ್ಲಿ ಪ್ರವೇಶ ಮಾಡುವಾಗ ಯಶಸ್ಸಾಯಿತು ಅಂತಂದರೆ ಆ ಯಶಸ್ಸಿನ ಕಿರೀಟ ಏನಿದೆ ಅದು ಡಿ ಕೆ ಅವರಿಗೆ ಸಿಗುತ್ತೆ. ಯಾಕೆಂದರೆ ಸಿದ್ದರಾಮಯ್ಯನವರ ಗುಂಪು ಬೆಂಬಲ ಕೊಡದಿದ್ದರೂ ಸಹ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿ ಮಾಡಿದ್ರು, ಅದು ಸಂಪೂರ್ಣ ಸಿಗುತ್ತೆ. ಅದರ ಜೊತೆಗೆ ಇದರ ಇನ್ನೊಂದು ಬೆಳವಣಿಗೆ ಅಂತ ಅಂದರೆ, ಒಂದು ಕಾಂಗ್ರೆಸ್ ವರಿಷ್ಠರು ಈಗ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು
ಹೆಚ್ಚಾಗಿ ನಂಬುವ ಸಾಧ್ಯತೆ ಕಾಣ್ತಾ ಇದೆ. ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿರುವುದು ಮತ್ತು ಅವರ ಸಂಘಟನಾ ಶಕ್ತಿ ಇದೆಯಲ್ಲ, ಆ ಕಾರಣನೂ ಇರಬಹುದು, ಬೇರೆ ಬೇರೆ ಕಾರಣ ಇರಬಹುದು. ಆದ್ದರಿಂದ ಕಾಂಗ್ರೆಸ್ ವರಿಷ್ಠರು ಈಗ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವರತ್ತ ಒಲವನ್ನು ಹೊಂದಿದ್ದಾರೆ ಕಾಣ್ತಾರೆ. ಆ ಕಾರಣಕ್ಕೆ ಇರಬಹುದು. ಯಾಕಂದರೆ ಇಡೀ ಭಾರತ್ ಜೋಡೋ ಯಾತ್ರೆಯನ್ನು ಸಂಘಟಿಸುವ ಸಂದರ್ಭದಲ್ಲಿ ಇದರಲ್ಲಿ ಒಂದು ಸಿದ್ದರಾಮಯ್ಯನವರನ್ನ ಹೆಚ್ಚಾಗಿ ಅವರು ಕಾನ್ಫಿಡೆನ್ಸ್ ತಗೊಂಡಿಲ್ಲ ಕಾಂಗ್ರೆಸ್ ವರಿಷ್ಠರು ಅಂತ. ಸೊ ಇದನ್ನು ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅವರು ವಹಿಸಿರುವುದರಿಂದ ಸಿದ್ದರಾಮಯ್ಯನವರಿಗೆ ಬೇಸರ ಆಗಿರ್ಬೋದು. ಸೊ ಆ ಕಾರಣಕ್ಕೆ ಅವರು ತಮ್ಮ ಬೇಸರವನ್ನು ಅವರ ಬೆಂಬಲಿಗರಿಗೆ ವ್ಯಕ್ತಪಡಿಸಿರ್ಬೋದು. ಬೆಂಬಲಿಗರು ಏನಿದ್ದಾರೆ, ಅಭಿಮಾನಿಗಳೇನಿದ್ದಾರೆ, ಅವರು ಒಂದು ಅಂತರವನ್ನು ಕಾಯ್ಕೊಡುವ ಯತ್ನವನ್ನು ಮಾಡಿರ್ಬೋದು. ಇದು ಪ್ರಪಂಚ ಹೀಗೆ ಅಂತ ನಾನು ಹೇಳಲ್ಲ, ದಿಸ್ ಮೈ ರೀಡಿಂಗ್. ಸೊ ಆ ಕಾರಣಕ್ಕೆ ನೀವು ಪ್ರಾರಂಭದಿಂದ ಇದುವರೆಗೆ ಭಾರತ್ ಜೋಡೋ ಯಾತ್ರೆಯಲ್ಲಿ ಸಿದ್ದರಾಮಯ್ಯನವರ ಸಂಪೂರ್ಣವಾದ ಇನ್ವಾಲ್ವ್ಮೆಂಟ್ ಕಾಣ್ತಾ ಇಲ್ಲ. ಸೊ ಇದು ಕೊನೆವರೆಗೆ ಹಾಗೆ ಮುಂದುವರೆದ ಮಧ್ಯದಲ್ಲಿ ಯಾತ್ರೆ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಕರೆದುಬಿಟ್ಟು ವರಿಷ್ಠರು ಏನು ಮಾಡ್ತಾರೆ ಗೊತ್ತಲ್ಲ. ಆದರೆ ಅದಕ್ಕೂ ಮೊದಲು ಕರ್ನಾಟಕದ ಉಸ್ತುವಾರಿ 4 ದಿನಗಳ ಹಿಂದೆ ಸುರ್ಜೇವಾಲಾ ಅವರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರನ್ನೇ ಕರೆದು ಕೂರಿಸಿ 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ರು, ನಿಯರ್ಲಿ 1.5 hours. ಸೊ ಆ ಮಾತುಕತೆ ಯಾವ ರೀತಿ ಫಲಪ್ರದವಾಯಿತು ಅಂತ ಹೇಳೋದು ಕಷ್ಟ. ದಟ್ ಮೀನ್ಸ್ ದೇ ಟ್ರೈ ಟು ಪ್ಯಾಚ್ ಅಪ್ ಬಿಟ್ವೀನ್ ದೀಸ್ 2 ಲೀಡರ್ಸ್. ಆ ಪ್ಯಾಚ್ ಅಪ್ ಸಕ್ಸಸ್ ಆಗಿ ಕಾಣ್ತಾರೆ. ಅದಾದ್ಮೇಲೂ ಕೂಡ ಸಿದ್ದರಾಮಯ್ಯ ಬೆಂಬಲಿಗರ ಹೆಚ್ಚಿನ ಇನ್ವಾಲ್ವ್ಮೆಂಟ್ ಇದರಲ್ಲಿ ಕಾಣ್ತಾ ಇದೆ. ಸೊ ಅದರಿಂದ ಭಾರತ ಜೋಡೋ ಯಾತ್ರೆ 2 ದೃಷ್ಟಿಯಿಂದ ಬಹಳ ಮುಖ್ಯವಾಗಿದೆ. ಒಂದು ಕೆಪಿಸಿಸಿ ಅಧ್ಯಕ್ಷರ ದೃಷ್ಟಿಯಿಂದ, ಇನ್ನೊಂದು ಸಿದ್ದರಾಮಯ್ಯನವರ ದೃಷ್ಟಿಯಿಂದ. ಸೊ ಇದು ಸಿದ್ದರಾಮಯ್ಯನವರ ದೃಷ್ಟಿ, ಸಿದ್ದರಾಮಯ್ಯನವರು ಹೆಚ್ಚು ಕ್ರಿಟಿಕಲ್ ಆದ್ದು ಇದು. ಯಾಕಂದರೆ ಭಾರತ್ ಜೋಡೋ ಯಾತ್ರೆಯ ಫಲಿತಾಂಶದ ನಂತರ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ವರಿಷ್ಠರ ನಡುವಿನ ಸಂಬಂಧ ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದು ಕ್ಲಿಯರ್ ಆಗಿದೆ. ಸೊ ಅದು ಕ್ಲಿಯರ್ ಆದಮೇಲೆ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ ಅನ್ನೋದು. ಇನ್ನೊಂದು ಡಿ ಕೆ ಶಿವಕುಮಾರ್ ಐ ಸ್ಟಿಲ್ ಇನ್ ಗುಡ್ ವಿಕೆಟ್ ಅಂತ ಅನಿಸುತ್ತೆ. ಅವರಿಗೆ ಯಶಸ್ಸಾದರೆ ಯಶಸ್ಸಿನ ಕಿರೀಟವನ್ನು ಡಿ ಕೆ ಶಿವಕುಮಾರ್ ತಗೋತಾರೆ. ನಿರೀಕ್ಷಿತ ಫೇಲ್ಯೂರ್ ಅಂತಾನಲ್ಲ, ನಿರೀಕ್ಷಿತ ಫಲಿತಾಂಶವನ್ನು ನೀಡದಿದ್ದರೆ ಅವರು ಮತ್ತೆ ಸಿದ್ದರಾಮಯ್ಯ ಮತ್ತು ಅವ್ರ ಗ್ಯಾಂಗ್ ಮೇಲೆ ಬ್ಲೇಮ್ ಮಾಡ್ತಾ ಹೋಗ್ತಾರೆ ಮತ್ತು ವರಿಷ್ಠರಿಗೂ ದೂರು ಕೊಡ್ಬೋದು. ಅಂಥ ಸಿಚುವೇಶನ್ನಲ್ಲಿ ಈಸ್ ಇನ್ ಎ ಸೇಫರ್ ವಿಕೆಟ್ ಬಟ್ ನಾಟ್ ಸಿದ್ದರಾಮಯ್ಯ. ಇಲ್ಲವೇ ಒಂದು ಮಾತಿದೆ ಕಾಂಗ್ರೆಸ್ನಲ್ಲಿ, ಕಾಂಗ್ರೆಸ್ ಪಕ್ಷವನ್ನು ಸೋಲಿಸೋದಕ್ಕೆ ಬೇರೆ ಯಾರೂ ಬೇಕಾಗಿಲ್ಲ, ಕಾಂಗ್ರೆಸ್ ಪಕ್ಷದವರಿಗೆ ಸಾಕು ಅನ್ನೋ ಮಾತಿದೆ. ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಒಂದು ವಾತಾವರಣ ಇದೆ ಅನ್ನುವ ಸಂದರ್ಭದಲ್ಲಿ ಇದು ಅನಿಸೋ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಯಶಸ್ಸಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಬೇಕು. ಅವರಿಬ್ಬರು ಕೂಡ ಒಂದಾಗದಿದ್ದರೆ, ಅವರ ನಡುವಿನ ಈ ಬಿರುಕು ದೊಡ್ಡದಾಗ್ತಾ ಹೋದರೆ BJP ಇದರ ಲಾಭವನ್ನು ಪಡೆಯುತ್ತೆ. ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಯೋಚನೆ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.